ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫಸ್ಟ್ ಟೈಮ್ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಿ ವಿತ್ ಯು 6ನೇ ಎಪಿಸೋಡ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಈಗಾಗಲೇ ಅಪ್ಲೋಡ್ ಮಾಡಿರೋ ಎಪಿಸೋಡ್ನ ನೋಡಿಲ್ಲ ಅಂದರೆ ಒಂದ್ಸಾರಿ ನೋಡ್ಕೊಂಡು ಬನ್ನಿ, ಆಗ ನಿಮಗೆ ಸ್ಟೋರಿ ಅರ್ಥ ಆಗುತ್ತೆ. ಜಿನಾನ್ ಬೀಚ್ ಹತ್ರ ಕಪಲ್ಸ್ ಎಂಜಾಯ್ ಮಾಡೋದನ್ನ ನೋಡ್ತಾಳೆ. ಅವಳಿಗೆ ಒಂದು ಐಡಿಯಾ ಬರುತ್ತೆ. ಅವಳು ಪ್ರೊಫೆಸರ್ ರೊಮ್ಯಾಂಟಿಕ್ ಆಗಿ ಎಕ್ಸರ್ಸೈಸ್ ಮಾಡಬೇಕು ಅಂತ. ಆದ್ರೆ ಪ್ರೊಫೆಸರ್ ಬೇರೆ ರೀತಿನೇ ಎಕ್ಸರ್ಸೈಸ್ ಮಾಡ್ತಾರೆ. ಇದರಿಂದ ಜಿನಾನ್ ಪ್ಲಾನ್ ಮತ್ತೆ ಫೇಲ್ ಆಗುತ್ತೆ. ಇದರಿಂದ ಅವಳು ಬೇಜಾರ್ ಮಾಡ್ಕೊಂಡು ಪ್ರೊಫೆಸರ್ ಇಂದ ದೂರ ಹೋಗ್ತಿರ್ಬೇಕಾದ್ರೆ ಅವಳ ಕಾಲಿಗೆ ಏಟಾಗುತ್ತೆ. ಅದರಿಂದ ಪ್ರೊಫೆಸರ್ ಅವಳ ಕಾಲಿಗೆ ಬಟ್ಟೆ ಕಟ್ಟಿ ಅವಳನ್ನ ಎತ್ಕೊಂಡು ಟೆಂಟ್ ಕಡೆ ಹೋಗ್ತಾರೆ. ಮತ್ತೊಂದ್ ಕಡೆ ಸಿಕ್ಕಿನ ನೋಡ್ತೀವಿ. ಅವನ ಹೆಲ್ತ್ ತುಂಬಾನೇ ಹಾಳಾಗಿರುತ್ತೆ. ಲೂಷಿನ್ ಅವನನ್ನ ರೇಗಿಸ್ತಾ ಕೇಳ್ತಾಳೆ, ಜಿನಾನ್ನ ಜಾಸ್ತಿ ಇಷ್ಟಪಡ್ತೀಯ ಅಥವಾ ನಿಮ್ಮ ಅಣ್ಣನ್ನ? ಆಗ ಸಿಕ್ಕಿ ಹೇಳ್ತಾನೆ, ನಮ್ಮ ಅಣ್ಣನ ನಾನು ತುಂಬಾನೇ ಇಷ್ಟಪಡ್ತೀನಿ, ಆದ್ರೆ ಅದಕ್ಕಿಂತ ಜಾಸ್ತಿ ಜಿನಾನ್ನ ಇಷ್ಟಪಡ್ತೀನಿ ಅಂತ ಹೇಳ್ತಾನೆ. ಅವನ್ ಮಾತ್ ಕೇಳಿ ಲೂಷಿನ್ಗೆ ಸ್ವಲ್ಪ ಬೇಜಾರಾಗುತ್ತೆ. ಜಿನಾನ್ ನಿನ್ ಟ್ಯಾಲೆಂಟ್ ನ ಗುರುತಿಸಿದ್ಲು, ಅದೇ ರೀತಿ ಬೇರೆ ಪರ್ಸನ್ ನಿನ್ಗೆ ಸಿಕ್ಕಿದ್ರೆ ಆಗ್ಲೂ ಕೂಡ ನೀನು ಜಿನಾನ್ನೇ ಇಷ್ಟಪಡ್ತೀಯ ಅಂತ ಕೇಳ್ತಾಳೆ. ಆಗ ಸಿಕ್ಕಿ ಹೌದು ಅಂತ ಹೇಳ್ತಾನೆ. ಅದರಿಂದ ಲೂಷಿನ್ಗೆ ಮತ್ತಷ್ಟು ಬೇಜಾರಾಗುತ್ತೆ. ಆಗ ಅವಳು ಹೇಳ್ತಾಳೆ, ಆಗಿದ್ರೆ ಜಿನಾನ್ ನೀನು ಒಂದಾಗೋದಕ್ಕೆ ನಾನ್ ನಿನಗೆ ಸಹಾಯ ಮಾಡ್ತೀನಿ. ಆಗ ಸಿಕ್ಕಿ ಹೇಳ್ತಾನೆ, ನಾನ್ ನಿನ್ ಜೊತೆ ಒಂದ್ಸರಿ ಕೂಡ ಸರಿಯಾಗಿ ಮಾತಾಡಿಲ್ಲ, ಮತ್ಯಾಕ್ ನೀನು ನನ್ನ ಹಿಂದೆಲೆ ಸುತ್ತಾ ಇದೀಯಾ ಅಂತ ಕೇಳ್ತಾನೆ. ಆಗ ಲೂಷಿನ್ ಹೇಳ್ತಾಳೆ, ನನಗೆ ನಿನ್ ಪೇಂಟಿಂಗು ತುಂಬಾ ಇಷ್ಟ, ಕೈಲಿ ನೀನ್ ಮಾಡೋ ರೀತಿ ಡ್ರಾಯಿಂಗ್ ಮಾಡೋದಕ್ಕೆ ಆಗ್ದಲೇ ಇರ್ಬೋದು, ಆದ್ರೆ ನೀನ್ ತುಂಬಾ ಚೆನ್ನಾಗಿ ಡ್ರಾಯಿಂಗ್ ಮಾಡ್ತೀಯ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಮತ್ತೊಂದ್ ಕಡೆ ಜಿನಾನ್ನ ನೋಡ್ತೀವಿ. ಅವಳು ಪ್ರೊಫೆಸರ್ ಟೆಂಟ್ ಒಳಗಡೆ ಬಂದು ಕೂತ್ಕೋತಾಳೆ. ಆಗ ಅವಳು ಹೇಳ್ತಾಳೆ, ನನ್ನ ಬಗ್ಗೆ ನೀವು ತಪ್ಪಾಗಿ ತಿಳ್ಕೊಬೇಡಿ, ನಾನು ಈ ಗೇಮ್ ನ ಕಂಪ್ಲೀಟ್ ಮಾಡೋದಿಕ್ಕಷ್ಟೇ ಬಂದಿದ್ದೀನಿ. ಆಗ ಪ್ರೊಫೆಸರ್ ಹೇಳ್ತಾರೆ, ಯಾಕೆ ನನ್ನ ಮೇಲೆ ಬೇಜಾರ್ ಮಾಡ್ಕೊಂಡಿದ್ದೆ, ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ ಅಂತ ಕೇಳ್ತಾರೆ. ಆಗ ಜಿನಾನ್ಗೆ ಸ್ವಲ್ಪ ಮುಜುಗರ ಅನ್ಸುತ್ತೆ. ಆಗ ಅವಳು ಹೇಳ್ತಾಳೆ, ಇವತ್ತು ಏನೆಲ್ಲ ಆಯ್ತು ಅದನ್ನೆಲ್ಲ ಮರ್ತ್ ಬಿಡೋಣ. ಆಗ ಪ್ರೊಫೆಸರ್ ಹೇಳ್ತಾರೆ, ನಾನ್ ನಿನಗೆ ಒಂದ್ ಚಾನ್ಸ್ ಕೊಡ್ತೀನಿ, ನೀನು ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ಯಾ ಅದನ್ನ ಮಾಡಬಹುದು ಅಂತ ಹೇಳ್ತಾರೆ. ಆಗ ಜಿನಾನ್ ಹೇಳ್ತಾಳೆ, ನಾನು ಏನಾದ್ರೂ ನನ್ನ ಲಿಮಿಟ್ ನ ಕ್ರಾಸ್ ಮಾಡಿದ್ರೆ? ಆಗ ಪ್ರೊಫೆಸರ್ ಹೇಳ್ತಾರೆ, ನಾನೇನಾದ್ರೂ ರೋಬೋಟಾ? ನೀನು ನಿನ್ ಲಿಮಿಟ್ ನ ಕ್ರಾಸ್ ಮಾಡಿದ್ರೆ ನಾನ್ ನಿನ್ನ ತಡಿತೀನಿ ಅಂತ ಹೇಳಿ ಇಬ್ರು ಕೂಡ ಕಿಸ್ ಮಾಡ್ತಾರೆ. ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ, ಕೈಲಿದ್ದ ಬ್ಯಾಸ್ಲೆಟ್ ಓಪನ್ ಆಗುತ್ತೆ. ಜಿನಾನ್ ಅಲ್ಲಿಂದ ಎದ್ದು ಓಡೋಗ್ತಾಳೆ. ಮತ್ತೊಂದ್ ಕಡೆ ಲೂಷಿನ ನೋಡ್ತೀವಿ. ಸೀಕಿನ ಒಂದು ಸುಂದರವಾದ ಜಾಗಕ್ಕೆ ಕರ್ಕೊಂಡ್ ಬಂದಿರ್ತಾಳೆ. ಸೀಕಿಗೆ ಆ ಜಾಗನ ನೋಡಿ ತುಂಬಾನೇ ಖುಷಿ ಆಗುತ್ತೆ. ಆಗ ಲೂಷಿನ್ ಕೇಳ್ತಾಳೆ, ಈಗ್ಲೂ ಕೂಡ ನೀನ್ ನನ್ನನ್ನ ದ್ವೇಷ ಮಾಡ್ತೀಯಾ? ಆಗ ಸೀಕಿ ಇಲ್ಲ ಅಂತ ಹೇಳ್ತಾನೆ. ಆಗ ಲೂಷಿನ್ ಅವನ್ ಕೆನ್ನ ಇಟ್ಕೊಂಡು ಗಿಂಟುತ್ತಾಳೆ. ಮತ್ತೊಂದ್ ಕಡೆ ರಾತ್ರಿ ಪ್ರೊಫೆಸರ್ ಕೂತಿರ್ತಾರೆ. ಅಲ್ಲಿಗೆ ಶೂ ಬರ್ತಾಳೆ. ಅವಳು ಕೇಳ್ತಾಳೆ, ನೀವು ಜಿನಾನ್ನ ಇಷ್ಟಪಡ್ತಿದ್ದೀರಾ? ಆಗ ಪ್ರೊಫೆಸರ್ ಜೈ ಹೇಳ್ತಾರೆ, ನಾನು ಯಾರನ್ನಾದ್ರೂ ಇಷ್ಟಪಟ್ರೆ ಅವ್ರನ್ನ ನನ್ನಿಂದ ದೂರ ಹೋಗೋದಿಕ್ಕೆ ಬಿಡೋದಿಲ್ಲ, ಅದನ್ನ ತಿಳ್ಕೊಳ್ಳೋದಿಕ್ಕೆ ಬೇರೆ ಪರ್ಸನ್ ಹೆಲ್ಪ್ ನ ತಗೊಳ್ಳೋದಿಲ್ಲ. ನನ್ ರೀತಿ ಅವರು ಕೂಡ ಯೋಚನೆ ಮಾಡ್ಲಿಲ್ಲ ಅಂದ್ರೆ ನಮ್ಮಿಬ್ರು ಮಧ್ಯ ಏನೂ ಇರಲ್ಲ. ಪ್ರೊಫೆಸರ್ ಎಲ್ಲಾ ಮಾತನ್ನು ಟೆಂಟ್ ಅಲ್ಲಿ ಮಲ್ಕೊಂಡಿದ್ದ ಜಿನಾನ್ ಕೇಳಿಸ್ಕೊಂಡು ಸ್ವಲ್ಪ ಅಪ್ಸೆಟ್ ಆಗ್ತಾಳೆ. ಮತ್ತೊಂದ್ ಕಡೆ ಸಿಕ್ಕಿನ ನೋಡ್ತೀವಿ. ಬೆಳಿಗ್ಗೆ ಆಗಿರುತ್ತೆ. ಫೈನಲಿ ಬೀಚ್ ಹತ್ರ ರೀಚ್ ಆಗಿರ್ತಾನೆ. ಅಲ್ಲಿಂದ ಹೋಗೋದಿಕ್ಕೆ ಅಂತ ಹೋಗ್ತಾನೆ. ಲೂಷಿನ್ ಅವನನ್ನ ನಿಂತ್ಕೊಳ್ಳೋದಿಕ್ಕೆ ಕೇಳಿ ಜಂಪ್ ಮಾಡ್ತಾಳೆ. ಸೀಕಿ ಅವಳನ್ನ ಕ್ಯಾಚ್ ಇಟ್ಕೋತಾನೆ. ಅವನಿಗೆ ಒಂದು ಸೆಂಟ್ ಬಾಟಲ್ ನ ಕೊಡ್ತಾಳೆ. ನೀನು ಡ್ರಿಂಕ್ಸ್ ಮಾಡ್ಬೇಕು ಅಂತ ಅನ್ಕೊಂಡ್ರೆ ಇದು ನಿನ್ನ ಕಂಟ್ರೋಲ್ ಮಾಡುತ್ತೆ ಅಂತ ಹೇಳ್ತಾಳೆ. ಇದರಿಂದ ಗೊತ್ತಾಗುತ್ತೆ ಅವಳು ಕೂಡ ಸೀಕಿನ ಇಷ್ಟಪಡ್ತಿದ್ದಾಳೆ ಅಂತ. ಮತ್ತೊಂದ್ ಕಡೆ ಪ್ರೊಫೆಸರ್ ನ ನೋಡ್ತೀವಿ. ಶಾವ್ಜು ಶೂ ಜೊತೆ ಮನೆಗೆ ಹೋಗ್ತಿರ್ತಾರೆ. ಸೀಕಿ ಜಿನಾನ್ ಅಲ್ಲಿ ಇರೋದಿಲ್ಲ, ಅವ್ರ ಬಗ್ಗೆ ಕೇಳ್ತಾರೆ. ಆಗ ಶೂ ಹೇಳ್ತಾಳೆ, ಬೆಳಿಗ್ಗೆ ಎದ್ದು ನೋಡಿದಾಗ ಜಿನಾನ್ ಇರ್ಲಿಲ್ಲ. ಪ್ರೊಫೆಸರ್ ಶಾವ್ಜುನ ಕೇಳ್ತಾರೆ, ಸೀಕಿ ಯಾರ ಜೊತೆ ಇದ್ದಾನೆ, ಹುಡ್ಗನ ಅಥವಾ ಹುಡ್ಗಿನ? ಆಗ ಶಾವ್ಜು ಹೇಳ್ತಾರೆ, ಅದು ಹುಡ್ಗನೇ ಆಗಿರ್ತಾನೆ, ನೀನೇನು ಯೋಚನೆ ಮಾಡ್ಬೇಡ, ಹುಡ್ಗಿ ಜೊತೆ ಹೋಗಿದ್ರು ಕೂಡ ಅದು ಜಿನಾನ್ ಆಗಿರಲ್ಲ. ಅದನ್ನ ಕೇಳಿ ಪ್ರೊಫೆಸರ್ಗೆ ಕೋಪ ಬರುತ್ತೆ. ಫಾಸ್ಟ್ ಆಗಿ ಡ್ರೈವ್ ಮಾಡ್ತಾರೆ. ಮತ್ತೊಂದ್ ಕಡೆ ಜಿನಾನ್ ನೋಡ್ತೀವಿ. ಅವಳು ಆಫೀಸಲ್ಲಿ ಮಲ್ಕೊಂಡಿರ್ತಾಳೆ. ಅಲ್ಲಿಗೆ ಜೂಷಿನ್ ಬರ್ತಾರೆ. ಅವಳು ಬರ್ತಿದ್ದ ಡ್ರೆಸ್ ಆಫ್ ದ ಬ್ಯೂಟಿ ಕಾಮಿಕ್ ಬುಕ್ ನ ಕೊಡ್ತಾರೆ. ಅದು ಪಬ್ಲಿಷ್ ಆಗ್ತಿರುತ್ತೆ. ಜಿನಾನ್ ಅದನ್ನ ನೋಡಿ ಫುಲ್ ಶಾಕ್ ಆಗ್ತಾಳೆ. ಜೂಷಿನ್ ಅವಳು ಶಾಕ್ ಆಗಿದ್ದನ್ನ ನೋಡಿ ಕೇಳ್ತಾರೆ, ನೀನ್ ಇನ್ನು ಪ್ರೊಫೆಸರ್ಗೆ ಹೇಳಿಲ್ವಾ? ಅಷ್ಟರಲ್ಲಿ ಜೂಷಿನ್ ಫೋನ್ಗೆ ಮೆಸೇಜ್ ಬರುತ್ತೆ. ಆಗ ಅವಳು ಹೇಳ್ತಾಳೆ, ನಾನು ಮಿಸ್ ಆಗಿ ಪ್ರೊಫೆಸರ್ ಆಫೀಸ್ಗೂ ಕೂಡ ಈ ಬುಕ್ಸ್ ನ ಕಳ್ಸಿದ್ದೀನಿ. ಆಗ ಜಿನಾನ್ ಗಾಬರಿಯಿಂದ ಆಫೀಸ್ ಕಡೆ ಹೋಗ್ತಾಳೆ. ಆದ್ರೆ ಪ್ರೊಫೆಸರ್ ಇನ್ನು ಕೂಡ ಆ ಬುಕ್ಸ್ ನ ನೋಡಿರಲ್ಲ. ಮತ್ತೊಂದ್ ಕಡೆ ಪ್ರೊಫೆಸರ್ ಜೈನ ನೋಡ್ತೀವಿ. ಲಿಂಕ್ ನ
ಮೀಟ್ ಆಗೋದಿಕ್ಕೆ ಅಂತ ಬಂದಿರ್ತಾರೆ. ಆಗ ಅವಳು ಪ್ರೊಫೆಸರ್ನ ನೋಡಿ ಅಗ್ ಮಾಡ್ಕೊಳ್ಳೋದಿಕ್ಕೆ ಅಂತ ಹೋಗ್ತಾಳೆ. ಅವಳು ಅನ್ಕೊಂಡಿರ್ತಾಳೆ ಪ್ಯಾಚ್ ಅಪ್ ಮಾಡ್ಕೊಳ್ಳೋದಿಕ್ಕೆ ಬಂದಿದ್ದಾರೆ ಅಂತ. ಆಗ ಪ್ರೊಫೆಸರ್ ಅವಳನ್ನ ತಡಿತಾರೆ. ಮತ್ತೊಂದ್ ಕಡೆ ಜಿನಾನ್ ಫ್ರೆಂಡು ಬುಕ್ಸ್ ನ ತಗೊಂಡು ಪ್ರೊಫೆಸರ್ ಆಫೀಸ್ಗೆ ಬರ್ತಾರೆ. ಅಷ್ಟರಲ್ಲಿ ಜಿನಾನ್ ಕೂಡ ಆಫೀಸ್ಗೆ ಬರ್ತಾಳೆ. ಅವನತ್ರ ಇದ್ದ ಬುಕ್ಸ್ ನ ತಗೋತಾಳೆ. ಆಗ ಅವನು ಹೇಳ್ತಾನೆ, ನೀನು ಪ್ರೊಫೆಸರ್ನ ಪಟಾಯಿಸೋದಿಕ್ಕೆ ಇಷ್ಟೆಲ್ಲ ಕಷ್ಟಪಡೋ ಅವಶ್ಯಕತೆ ಇಲ್ಲ. ಸ್ವಲ್ಪ ದಿವಸದಲ್ಲೇ ಲಿಂಗ್ ಪ್ರೊಫೆಸರ್ ಜೈ ಎಂಗೇಜ್ಮೆಂಟ್ ಆಗ್ತಿದೆ. ಆಗ ಜಿನಾನ್ ಏನನ್ನು ಕೂಡ ಮಾತಾಡ್ದಲೆ ವಾಶ್ರೂಮ್ಗೆ ಹೋಗ್ತೀನಿ ಅಂತ ಹೇಳಿ ಅಲ್ಲಿಂದ ಆಚೆ ಬರ್ತಾಳೆ. ಅವಳೇ ಹೇಳ್ಕೊತಾಳೆ ಈ ರೀತಿ ಎಲ್ಲ ಆಗೋದಿಲ್ಲ ಅಂತ. ಆದ್ರೆ ಎದುರುಗಡೆ ಪ್ರೊಫೆಸರ್ ಲಿಂಗ್ ಇಬ್ರು ಕೂಡ ಅಗ್ ಮಾಡೋದನ್ನ ನೋಡ್ತಾಳೆ. ಆಗ ಅವಳು ತುಂಬಾ ಅಪ್ಸೆಟ್ ಆಗ್ತಾಳೆ. ಆಗ ಅವಳಿಗೆ ನಂಬಿಕೆ ಬರುತ್ತೆ ಪ್ರೊಫೆಸರ್ ಜೈ ಲಿಂಗ್ ಇಬ್ರು ಕೂಡ ಎಂಗೇಜ್ಮೆಂಟ್ ಮಾಡ್ಕೋತಿದ್ದಾರೆ ಅಂತ. ಲಿಂಗ್ ಪ್ರೊಫೆಸರ್ಗೆ ಹೇಳ್ತಾಳೆ, ನಿನ್ ಹಿಂದೆ ಒಂದು ಹುಡುಗಿ ನಿಂತಿದ್ದಾಳೆ, ಆ ಹುಡುಗಿ ನಮ್ಮನ್ನೇ ನೋಡ್ತಿದ್ದಾಳೆ. ಇದ್ರಿಂದ ಅವರಿಬ್ರಿಗೂ ಗೊತ್ತಾಗುತ್ತೆ ಜಿನಾನ್ ಅವ್ರನ್ನ ನೋಡ್ತಿದ್ದಾಳೆ ಅಂತ. ಅದ್ರಿಂದ ಅವರಿಬ್ರು ಬೇಕು ಅಂತಲೇ ಈ ರೀತಿ ನಡ್ಕೊಂಡಿರ್ತಾರೆ. ಮತ್ತೊಂದ್ ಕಡೆ ಜಿನಾನ್ನ ನೋಡ್ತೀವಿ. ಅವಳಿಗೆ ನೆನಪಾಗುತ್ತೆ ಪ್ರೊಫೆಸರ್ ಮನೆಗೆ ಹೋದಾಗ ಯಾರ್ದೋ ಎಂಗೇಜ್ಮೆಂಟ್ ಬಗ್ಗೆ ಮಾತಾಡಿರ್ತಾರೆ. ಅದನ್ನೆಲ್ಲ ನೆನಪು ಮಾಡ್ಕೊಂಡು ಅಳ್ತಾ ಇರ್ತಾಳೆ. ರಾತ್ರಿ ಜಿನಾನ್ನ ಪ್ರೊಫೆಸರ್ ಮನೇಲಿ ನೋಡ್ತೀವಿ. ಅವಳೆಲ್ಲ ಸಾಮಾನನ್ನು ಪ್ಯಾಕ್ ಮಾಡ್ಕೊಂಡು ಮನೆಯಿಂದ ಆಚೆ ಹೋಗೋದಿಕ್ಕೆ ಫುಲ್ ರೆಡಿ ಆಗಿರ್ತಾಳೆ. ಅವಳ ಎದುರುಗಡೆ ಪ್ರೊಫೆಸರ್ ಜೈ ಬಂದು ಕೇಳ್ತಾರೆ, ನೀನು ಎಲ್ಲೋಗ್ತಿದ್ಯಾ? ಆಗ ಜಿನಾನ್ ಸುಳ್ಳು ಹೇಳ್ತಾಳೆ, ಫ್ಯಾಮಿಲಿ ಮ್ಯಾಟರ್, ಅದಕ್ಕೆ ನಾನು ಹೋಗ್ತಿದ್ದೀನಿ. ನಿಮ್ ಎಂಗೇಜ್ಮೆಂಟ್ ಆದ್ಮೇಲೆ ವಾಪಸ್ ಬರ್ತೀನಿ. ಆಗ ಬರೋದು ಸರಿಯಲ್ಲ, ಮತ್ತೆ ವಾಪಸ್ ಬರಲ್ಲ ಅಂತ ಹೇಳಿ ಕಾಮಿಕ್ ಬುಕ್ಸ್ ನ ಟೇಬಲ್ ಮೇಲೆ ಇಟ್ಟು ಜೊತೆಲಿ ಮನೆ ಕೀನು ಇಟ್ಟು ಪ್ರೊಫೆಸರ್ ಹತ್ರ ಸಾರಿ ಕೇಳ್ತಾಳೆ. ಎಲ್ಲಾ ಸತ್ಯನೂ ಕೂಡ ಹೇಳ್ತಾಳೆ. ನಾನು ಡ್ರಾಯಿಂಗ್ ಮಾಡೋದಕ್ಕೆ ನನಗೆ ಇನ್ಸ್ಪಿರೇಷನ್ ಬೇಕಿತ್ತು, ಅದಕ್ಕೆ ನಿಮ್ಮನ್ನ ಅಪ್ರೋಚ್ ಮಾಡಿದೆ. ಅದಕ್ಕೆ ನಿಮ್ ಜೊತೆ ಇರ್ಬೇಕು ಅಂತ ಅನ್ಕೊಂಡೆ, ನನ್ನನ್ನ ಕ್ಷಮಿಸ್ಬಿಡಿ ಅಂತ ಹೇಳ್ತಾಳೆ. ಆಗ ಪ್ರೊಫೆಸರ್ ಕೇಳ್ತಾರೆ, ಹಾಗಿದ್ರೆ ಅದೆಲ್ಲ ಸುಳ್ಳ ಅಂತ ಕೇಳ್ತಾರೆ. ಆಗ ಜಿನಾನ್ ಹೌದು ಅಂತ ಹೇಳ್ತಾಳೆ. ಆಗ ಪ್ರೊಫೆಸರ್ ಕೇಳ್ತಾರೆ, ಆಗಿದ್ರೆ ಸತ್ಯ ಏನು? ಆಗ ಜಿನಾನ್ ಹೇಳ್ತಾಳೆ, ಸತ್ಯ ಇದೆ, ನಿಮ್ ಎಂಗೇಜ್ಮೆಂಟ್ ಆಗ್ತಿದೆ ಅಂತ ಹೇಳಿ ಅಲ್ಲಿಂದ ಹೋಗೋದಿಕ್ಕೆ ಅಂತ ಹೋಗ್ತಾಳೆ. ಆಗ ಪ್ರೊಫೆಸರ್ ಅವಳನ್ನ ತಡೆದು, ನಿನ್ ತಪ್ಪನ್ನ ಸರಿಯಾಗಿ ಹೇಳಿಲ್ಲ ಅಂದ್ರೆ ಇಲ್ಲಿಂದ ಹೋಗೋದಿಕ್ಕೆ ನಿನ್ನ ಬಿಡೋದಿಲ್ಲ. ನಾನು ನಿಮ್ ಪ್ರೀತಿನ ಪಡ್ಕೋಬೇಕು ಅಂತ ತುಂಬಾ ಟ್ರೈ ಮಾಡಿದೆ, ಆದ್ರೆ ಅದು ಆಗ್ಲಿಲ್ಲ. ನಾನು ನಿಮ್ಗೆ ಹತ್ರ ಆದಷ್ಟು ನಿಮ್ ಮೇಲಿರೋ ಪ್ರೀತಿ ನನಗೆ ಜಾಸ್ತಿ ಆಯ್ತು. ನೀವಿಲ್ದಲೆ ನನ್ನ ಕೈಲಿ ಡ್ರಾಯಿಂಗ್ ಮಾಡೋದಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾಳೆ. ಆಗ ಪ್ರೊಫೆಸರ್ ಕೇಳ್ತಾರೆ, ಆಗಿದ್ರೆ ಮತ್ತೆ ಇಲ್ಲಿಂದ ಯಾಕೆ ಹೋಗ್ತಿದ್ಯಾ? ಆಗ ಜಿನಾನ್ ಹೇಳ್ತಾಳೆ, ನಿಮ್ ಎಂಗೇಜ್ಮೆಂಟ್ ನಡೀತಿದೆ, ಲಿಂಗ್ ನಿಮ್ಗೆ ಪರ್ಫೆಕ್ಟ್ ಜೋಡಿ, ನಿಮ್ಗೆ ಬಿಸ್ನೆಸ್ ಅಲ್ಲೂ ಕೂಡ ಹೆಲ್ಪ್ ಮಾಡ್ತಾಳೆ. ಆದ್ರೆ ನಾನು ಫೇಕ್ ಗರ್ಲ್ ಫ್ರೆಂಡ್, ನಾನು ಇಲ್ಲಿ ಇರೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ. ನಿಮ್ ಪ್ರೀತಿನ ಪಡ್ಕೋಬೇಕು ಅಂತ ತುಂಬಾ ಟ್ರೈ ಮಾಡಿದೆ, ಆದ್ರೆ ಪಡ್ಕೊಳ್ಳೋದಿಕ್ಕೆ ಆಗ್ಲಿಲ್ಲ ಅಂತ ಹೇಳ್ತಾಳೆ. ಆಗ ಪ್ರೊಫೆಸರ್ ಏನು ಕೂಡ ಮಾತಾಡೋದಿಲ್ಲ. ಜಿನಾನ್ ಅಲ್ಲಿಂದ ಹೋಗೋದಿಕ್ಕೆ ಅಂತ ಡೋರ್ ಹತ್ರ ಹೋಗಿ ಓಪನ್ ಮಾಡೋದಿಕ್ಕೆ ಅಂತ ಹೋಗ್ತಾಳೆ. ಅಷ್ಟರಲ್ಲಿ ಪ್ರೊಫೆಸರ್ ಅವಳನ್ನ ಅವ್ರ ಕಡೆ ಎಳ್ಕೊಂಡು ಕಿಸ್ ಮಾಡ್ತಾರೆ. ಅದೇ ಸಮಯಕ್ಕೆ ಲೂಷಿನ್ ಜೊತೆ ಸೀಕಿ ಮನೆ ಹತ್ರ ಬರ್ತಾನೆ. ಅವರಿಬ್ರು ಕಿಸ್ ಮಾಡೋದನ್ನ ನೋಡಿ ತುಂಬಾನೇ ಅಪ್ಸೆಟ್ ಆಗ್ತಾನೆ. ಅವನ ಮನ್ಸು ಇದನ್ನ ಎಕ್ಸೆಪ್ಟ್ ಮಾಡೋದಿಕ್ಕೆ ತಯಾರಿರಲ್ಲ. ಪ್ರೊಫೆಸರ್ ಜಿನಾನ್ನ ಕರ್ಕೊಂಡು ಮನೆ ಒಳಗಡೆ ಹೋಗ್ತಾರೆ. ಸೀಕಿ ಕೂಡ ಅಲ್ಲಿಂದ ಹೊರಟೋಗ್ತಾನೆ. ಜಿನಾನ್ ಶಾಕ್ ಇಂದ ಪ್ರೊಫೆಸರ್ನ ನೋಡ್ತಾ ಇರ್ತಾಳೆ. ಈಗ ನನ್ನ ಜೊತೆ ಏನಾಯ್ತು ಅಂತ ಯೋಚನೆ ಮಾಡ್ತಿರ್ತಾಳೆ. ಪ್ರೊಫೆಸರ್ ಅವಳನ್ನ ಎತ್ಕೊಂಡು ಅವ್ರ ರೂಮ್ಗೆ ಕರ್ಕೊಂಡ್ ಬರ್ತಾರೆ. ಈಗ ಏನೆಲ್ಲ ಆಯ್ತು ಅದೆಲ್ಲ ನಿಜ ಅಂತ ಹೇಳಿ ಅವಳಿಗೆ ಕಿಸ್ ಮಾಡೋದಿಕ್ಕೆ ಅಂತ ಹೋಗ್ತಾರೆ. ಅದೇ ಸಮಯಕ್ಕೆ ಜಿನಾನ್ ಹೊಟ್ಟೆ ಗುಡುಗುಡು ಅಂತ ಸೌಂಡ್ ಮಾಡುತ್ತೆ. ಅವಳಿಗೆ ತುಂಬಾನೇ ಹೊಟ್ಟೆ ಹಸುವಾಗಿರುತ್ತೆ. ಮತ್ತೊಂದ್ ಕಡೆ ಸೀಕಿನ ನೋಡ್ತೀವಿ. ಅವನು ಎಲ್ಲಿಗೋ ಹೋಗ್ತಾ ಇರ್ತಾನೆ. ಅವನಿಂದಲೇ ಲೂಷಿನ್ ಕೂಡ ಹೋಗ್ತಾ ಇರ್ತಾಳೆ. ಆಗ ಅವಳು ಹೇಳ್ತಾಳೆ, ಒಂದ್ ವಿಷಯ ಅರ್ಥ ಆಯ್ತು, ನಿನ್ನ ಬಿಟ್ಟು ನಿಮ್ಮ ಅಣ್ಣನ ಚಾಯ್ಸ್ ಮಾಡಿದಾಳೆ. ಆಗ ಸೀಕಿ ಲೂಷಿನ್ನ ನೋಡೋದಿಕ್ಕೆ ಶುರು ಮಾಡ್ತಾನೆ. ಆಗ ಲೂಷಿನ್ ಹೇಳ್ತಾಳೆ, ನನ್ನ ಮಾತಿನ ಅರ್ಥ ಅದಲ್ಲ, ನೀನು ಈಗಲೂ ಕೂಡ ಜಿನಾನ್ ಬೇಕು ಅಂದ್ರೆ ಅವಳು ನಿನ್ನ ಹತ್ರ ಬರ್ತಾಳೆ. ಆಗ ಸೀಕಿ ಸಡನ್ ಆಗಿ ಅಲ್ಲಿಂದ ಓಡೋದಿಕ್ಕೆ ಶುರು ಮಾಡ್ತಾನೆ. ಅವಳು ಕೂಡ ಅವನಿಂದಲೇ ಓಡ್ತಾಳೆ. ಆದ್ರೆ ಅವನನ್ನ ಇಟ್ಕೊಳ್ಳೋದಿಕ್ಕೆ ಆಗೋದಿಲ್ಲ. ಆಗ ಅವಳು ಹೇಳ್ತಾಳೆ, ಸೀಕಿ ನೀನು ಎಲ್ಲಿದ್ಯಾ, ಹೊರ್ಗಡೆ ಬಾ, ರಾತ್ರಿಲಿ ಈ ರೀತಿ ಓಡಾಡೋದು ಸರಿಯಲ್ಲ. ಆದ್ರೆ ನೋಡಬಹುದು ಸೀಕಿ ಅವಳಿಂದಲೇ ನಿಂತಿರ್ತಾನೆ. ಅವಳನ್ನ ಗೋಡೆ ಹತ್ರ ಕರ್ಕೊಂಡೋಗಿ ಹೇಳ್ತಾನೆ, ನೀನು ಹುಡುಗಿ, ನನ್ನ ಬಗ್ಗೆ ನೀನು ಚಿಂತೆ ಮಾಡ್ಬೇಡ, ನಿನ್ ಬಗ್ಗೆ ನೀನು ಯೋಚನೆ ಮಾಡು. ಲೂಷಿನ್ ಹೇಳ್ತಾಳೆ, ನೀನಿನ್ನು ಚಿಕ್ಕ ಹುಡುಗ, ಯಾವ್ದಾದ್ರು ಶಾಪ್ ಹೋಗಿ ಕೂಲ್ ಡ್ರಿಂಕ್ಸ್ ನ ಪರ್ಚೇಸ್ ಮಾಡ್ಕೊಂಡು ಕುಡಿ, ಯಾಕಂದ್ರೆ ನೀನು ತುಂಬಾ ದುಃಖದಲ್ಲಿದ್ದೀಯಾ ಅಂತ ಹೇಳಿ ಅವನಿಗೆ ವೈನ್ ಕುಡಿಯೋದಿಕ್ಕೆ ಚಾಲೆಂಜ್ ಮಾಡ್ತಾಳೆ. ಅವಳ ಮನೆಗೆ ಇನ್ವೈಟ್ ಮಾಡ್ತಾಳೆ. ಸೀಕಿ ಅವಳ ಮಾತಿಗೆ ಒಪ್ಕೊಂಡು ಲೂಷಿನ್ ಜೊತೆ ಅವಳ ಮನೆಗೆ ಹೋಗ್ತಾನೆ. ಮತ್ತೊಂದ್ ಕಡೆ ಪ್ರೊಫೆಸರ್ ಜಿನ್ನಾನ ನೋಡ್ತೀವಿ. ಹೊರ್ಗಡೆ ಊಟಕ್ಕೆ ಅಂತ ಬಂದಿರ್ತಾರೆ. ಆಗ ಪ್ರೊಫೆಸರ್ ಹೇಳ್ತಾರೆ, ನಾವು ಡೇಟ್ ಮಾಡೋಣ. ಆಗ ಜಿನಾನ್ ಪ್ರೊಫೆಸರ್ ಮಾತ್ ಕೇಳಿ ಶಾಕ್ ಆಗ್ತಾಳೆ. ಆಗ ಅವಳು ಹೇಳ್ತಾಳೆ, ನಾವು ಡೇಟ್ ಮಾಡೋದಕ್ಕಿಂತ ಮೊದಲು ರಿಹರ್ಸಲ್ ಮಾಡಬೇಕು. ಇದಕ್ಕಿಂತ ಮೊದಲು ಯಾವತ್ತೂ ಕೂಡ ನನ್ನ ಹತ್ರ ನೀವು ಈ ರೀತಿ ಕೇಳಿರ್ಲಿಲ್ಲ. ಈ
ರಿಯಾಲಿಟಿನ ನನ್ನ ಕೈಯಲ್ಲಿ ಎಕ್ಸೆಪ್ಟ್ ಮಾಡೋದಿಕ್ಕೆ ಆಗ್ತಾ ಇಲ್ಲ. ಆಗ ಪ್ರೊಫೆಸರ್ ಹೇಳ್ತಾರೆ, ಈಗ ಏನೆಲ್ಲ ನಡೆದಿದೆ ಇದನ್ನೆಲ್ಲ ನಾನು ಪ್ರಜ್ಞೆ ಇಟ್ಕೊಂಡೇ ಮಾಡಿದ್ದೀನಿ. ಈಗ ನೀನು ಊಟ ಮಾಡ್ಕೊಂಡು ಮನೆಗೋಗು, ಯೋಚನೆ ಮಾಡಿ ನನಗೆ ಹೇಳು. ನೆಕ್ಸ್ಟ್ ಸಿಕ್ಕಿನ ನೋಡ್ತೀವಿ. ಬೆಳಿಗ್ಗೆ ಆಗಿರುತ್ತೆ. ಅವನು ಕಣ್ಬಿಟ್ಟು ನೋಡಿದಾಗ ಅವನ ಎದುರುಗಡೆ ಲೂಷಿನ್ ಇರ್ತಾಳೆ. ಅವಳನ್ನ ನೋಡಿ ಅವನಿಗೆ ಶಾಕ್ ಆಗುತ್ತೆ. ನೀನು ನನ್ನ ಮನೇಲಿ ಏನ್ ಮಾಡ್ತಿದ್ಯಾ ಅಂತ ಕೇಳ್ತಾನೆ. ಆಗ ಲೂಷಿನ್ ಹೇಳ್ತಾಳೆ, ರಾತ್ರಿ ನಡೆದಿದ್ದು ನಿನ್ಗೆ ಯಾವ್ದು ಕೂಡ ನೆನ್ಪಿಲ್ವಾ? ಈಗ ನಾವು ನೋಡ್ಬೋದು, ಸಿಕ್ಕಿ ಲೂಷಿನ್ ಮನೆಗೆ ಬಂದಾಗ ಅವನಿಗೆ ಕುಡಿಯೋದಿಕ್ಕೆ ಅಂತ ವೈನ್ ಕೊಟ್ಟಿರ್ತಾಳೆ. ಸಿಕ್ಕಿ ಕೇಳ್ತಾನೆ, ಆಮೇಲೆ ಏನಾಯ್ತು? ನನ್ನ ಬಟ್ಟೆನ ಯಾರು ಚೇಂಜ್ ಮಾಡಿದ್ದು? ಹೋಗಿ ನೀನು ಬೇರೆ ಬಟ್ಟೆನ ಹಾಕೊಂಡ್ ಬಾ ಅಂತ ಹೇಳ್ತಾನೆ. ಆಗ ಲೂಷಿನ್ ಅವ್ರ ಮುಂದೆಲೆ ಬಟ್ಟೆ ಚೇಂಜ್ ಮಾಡೋದಿಕ್ಕೆ ಅಂತ ಹೋಗ್ತಾಳೆ. ಆಗ ಸಿಕ್ಕಿ ಅವಳನ್ನ ತಡಿತಾನೆ. ಆಗ ಅವಳು ಹೇಳ್ತಾಳೆ, ಇದು ನನ್ನ ಮನೆ, ನಾನು ಎಲ್ಲಿ ಬೇಕಾದ್ರೂ ಬಟ್ಟೆನ ಚೇಂಜ್ ಮಾಡಬಹುದು, ಅದು ನನ್ನಿಷ್ಟ. ರಾತ್ರಿ ನಮ್ಮಿಬ್ರು ಮಧ್ಯ ಏನೆಲ್ಲ ನಡೀತು ಅದರಿಂದ ನೀನು ನಾಚ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆಗ ಸಿಕ್ಕಿ ಟೆನ್ಷನ್ ಇಂದ ನಿನ್ಗೆ ಏನ್ ಬೇಕು ಅಂತ ಕೇಳ್ತಾನೆ. ಆಗ ಲೂಷಿನ್ ಹೇಳ್ತಾಳೆ, ನೀನ್ ನನ್ಗೆ ತುಂಬಾನೇ ವ್ಯಾಲ್ಯೂಬಲ್, ನೀನು ಜಿನಾನ್ನ ಬಿಟ್ಟು ನನ್ನ ಹತ್ರ ಬಾ. ಆಗ ಸಿಕ್ಕಿ ಹೇಳ್ತಾನೆ, ಅದು ಸಾಧ್ಯ ಇಲ್ಲ. ಆಗ ಲೂಷಿನ್ ಹೇಳ್ತಾಳೆ, ಈಗೆಲ್ಲ ಬದಲಾಗಿದೆ ಅಂತ ಹೇಳಿ ಸಿಕ್ಕಿಗೆ ಕಿಸ್ ಮಾಡಿ ಇದನ್ನ ಇಟ್ಕೊಂಡಿರು, ನೀನು ಮನೇಲೇ ಇರು, ನಾನು ಆಫೀಸ್ಗೆ ಹೋಗಿ ಬರ್ತೀನಿ ಅಂತ ಹೇಳಿ ಆಚೆ ಬಂದು ರಾತ್ರಿ ಶೂಟ್ ಮಾಡಿದ ವಿಡಿಯೋಸ್ನ ನೋಡ್ತಾಳೆ. ಸಿಕ್ಕಿ ಡ್ರಿಂಕ್ಸ್ ಮಾಡಿದ್ರಿಂದ ಬಾತ್ ಟಬ್ಬಲ್ ಕೂತ್ಕೊಂಡು ಆಟ ಆಡ್ತಿರ್ತಾನೆ. ಪದೇ ಪದೇ ಜಿನಾನ್ನು ಕೂಡ ನೆನಪು ಮಾಡ್ಕೋತಿರ್ತಾನೆ. ಅವನ ಹತ್ರ ಹೋಗಿ ಕೇಳ್ತಾಳೆ, ಗಿವ್ ಅಪ್ ಮಾಡ್ತೀಯಾ ಅಂತ. ಆದ್ರೆ ಸಿಕ್ಕಿ ಒಪ್ಕೊಳ್ಳೋದಿಲ್ಲ. ಲೂಷಿನ್ ನೋಡಿ ಜಿನಾನ್ ಅಂತ ತಿಳ್ಕೊತಾನೆ. ನೀನೇನ್ ಮಾಡ್ತಿದ್ಯಾ ಇಲ್ಲಿ ಅಂತ ಕೇಳ್ತಾನೆ. ಆಗ ಅವಳಿಗೆ ಅರ್ಥ ಆಗುತ್ತೆ, ಸಿಕ್ಕಿ ಜಿನಾನ್ನ ಇಷ್ಟ ಬೇಗ ಮರೆಯೋದಿಲ್ಲ ಅಂತ. ಅದ್ರಿಂದ ಅವಳು ಹೇಳ್ತಾಳೆ, ನಾನು ನಿಮ್ಮ ಅಣ್ಣನ ಇಷ್ಟಪಡ್ತೀನಿ, ನನ್ನ ಮನ್ಸಲ್ಲಿ ನಿನ್ ಮೇಲೆ ಯಾವುದೇ ಫೀಲಿಂಗು ಕೂಡ ಇಲ್ಲ, ಅದ್ರಿಂದ ನೀನು ಗಿವ್ ಅಪ್ ಮಾಡು. ಅದ್ರಿಂದ ಸಿಕ್ಕಿಗೆ ಕೋಪ ಬರುತ್ತೆ. ಅವ್ನು ಹೇಳ್ತಾನೆ, ಒಂದೇ ಒಂದ್ ಸಾರಿ ಹೇಳು ನಾನನ್ನ ಇಷ್ಟಪಡ್ತೀನಿ ಅಂತ, ಆಮೇಲೆ ನಾನು ಗಿವ್ ಅಪ್ ಮಾಡ್ತೀನಿ ಅಂತ ಹೇಳ್ತಾನೆ. ಲೂಷಿನ್ ಅವನ ಜೊತೆ ಮಾತಾಡ್ತಿರ್ಬೇಕಾದ್ರೆ ಅವಳಿಗೆ ಕಿಸ್ ಮಾಡೋದಿಕ್ಕೆ ಅಂತ ಹೋಗ್ತಾನೆ. ಅಷ್ಟರಲ್ಲಿ ಅವನಿಗೆ ಪ್ರಜ್ಞೆ ಹೋಗುತ್ತೆ. ಈ ವಿಡಿಯೋನ ನೋಡ್ತಾ ಲೂಷಿನ್ ಸ್ಮೈಲ್ ಮಾಡ್ತಾಳೆ. ಮತ್ತೊಂದ್ ಕಡೆ ಜಿನಾನ ನೋಡ್ತೀವಿ. ಪ್ರೊಫೆಸರ್ ಹೇಳಿದ ಮಾತ್ ಮೇಲೆ ಅವಳಿಗೆ ನಂಬಿಕೆ ಬಂದಿರಲ್ಲ. ಅದರಿಂದ ಅವ್ರ ಫ್ರೆಂಡ್ಸ್ ಹತ್ರ ಅಡ್ವೈಸ್ ಕೇಳೋದಿಕ್ಕೆ ಅಂತ ಬಂದಿರ್ತಾಳೆ. ನಾನೀಗ ಏನ್ ಮಾಡ್ಬೇಕು ಅಂತ. ಆಗ ಅವರು ಹೇಳ್ತಾರೆ, ನೀನೇ ಪ್ರೊಫೆಸರ್ ಹತ್ರ ಹೋಗಿ ಕನ್ಫರ್ಮ್ ಮಾಡ್ಕೋ. ನೆಕ್ಸ್ಟ್ ಡೇ ಜಿನಾನ್ ಪ್ರೊಫೆಸರ್ ಮನೆಗೆ ಬರ್ತಾಳೆ. ಅವ್ರನ್ನ ಕೇಳ್ತಾಳೆ, ನನ್ನ ಪ್ರೀತಿನ ನೀವು ಯಾಕೆ ಒಪ್ಕೊಂಡ್ರೆ? ನಾನು ತುಂಬಾ ದಿವಸದಿಂದ ನಿಮ್ ಹಿಂದೆ ಸುತ್ತಾ ಇದ್ದೀನಿ ಅಂತ, ನೀವು ನನ್ನನ್ನ ಇಷ್ಟ ಪಡ್ತಿದ್ದೀರಾ ಅಂತ ಕೇಳ್ತಾಳೆ. ಜಿನಾನ್ ಮಾತ್ ಕೇಳಿ ಪ್ರೊಫೆಸರ್ಗೆ ಕೋಪ ಬರುತ್ತೆ. ಆಗ ಅವರು ಹೇಳ್ತಾರೆ, ಪ್ರೀತಿ ಮಾಡೋದಿಕ್ಕೆ ಒಂದೇ ರೀಸನ್, ನಾನ್ ನಿನ್ನ ಇಷ್ಟ ಪಡ್ತಿದ್ದೀನಿ ಅಂತ ಹೇಳ್ತಾರೆ. ಜಿನಾನ್ ಖುಷಿಯಿಂದ ಪ್ರೊಫೆಸರ್ನ ಹಗ್ ಮಾಡ್ಕೋತಾಳೆ. ಜಿನಾನ್ ಇದನ್ನು ಕೂಡ ಅವಳು ಕಾಮಿಕ್ ಅಲ್ಲಿ ಹ್ಯಾಡ್ ಮಾಡ್ತಾಳೆ. ಅಲ್ಲಿಗೆ ಪ್ರೊಫೆಸರ್ ಬರ್ತಾರೆ. ಇಬ್ರು ಕೂಡ ಕಿಸ್ ಮಾಡೋದಿಕ್ಕೆ ಅಂತ ಹೋಗ್ತಾರೆ. ಅದೇ ಸಮಯಕ್ಕೆ ಅಲ್ಲಿಗೆ ಶೂ ಬರ್ತಾಳೆ. ಅವರಿಬ್ರು ಈ ರೀತಿ ಇರೋದನ್ನ ನೋಡಿ ಅವಳಿಗೆ ತುಂಬಾನೇ ಖುಷಿ ಆಗುತ್ತೆ. ಅವಳು ಕೂಡ ಇವರಿಬ್ರು ಪ್ರೀತಿಸ್ಬೇಕು ಅಂತ ಆಸೆ ಪಟ್ಟಿರ್ತಾಳೆ. ಪ್ರೊಫೆಸರ್ಗೆ ಹೇಳ್ತಾಳೆ, ಜಿನಾನ್ ಕಂಪ್ನಿಲಿ ಇಂಟರ್ನ್ಶಿಪ್ ಮಾಡೋದಿಕ್ಕೆ ಹೋಗ್ತಿದ್ದೀನಿ ಅಂತ ಹೇಳಿ ಅವರಿಗೆ ಕಪಲ್ಸ್ ಏರ್ ಬ್ಯಾಂಡ್ ನ ಕೊಟ್ಟು ಅಲ್ಲಿಂದ ಹೋಗ್ತಾಳೆ. ಜಿನಾನ್ ಅದನ್ನ ಹಾಕೊಂಡು ಟ್ರೈ ಮಾಡ್ತಾಳೆ. ಪ್ರೊಫೆಸರ್ಗೂ ಕೂಡ ಹಾಕಿ ಟ್ರೈ ಮಾಡೋದಿಕ್ಕೆ ಹೇಳ್ತಾಳೆ. ಮತ್ತೊಂದ್ ಕಡೆ ಲೂಷಿನ ನೋಡ್ತೀವಿ. ಸಿಕ್ಕಿ ನೆನ್ಪಲ್ಲಿ ಕೂತಿರ್ತಾಳೆ. ಅವನನ್ನ ತುಂಬಾನೇ ಮಿಸ್ ಮಾಡ್ಕೋತಿರ್ತಾಳೆ. ಮತ್ತೊಂದ್ ಕಡೆ ಸಿಕ್ಕಿನ ನೋಡ್ತೀವಿ. ಫ್ಯಾನ್ ಕ್ಲಬ್ ಕೆಫೆಗೆ ಬಂದಿರ್ತಾನೆ. ಅಲ್ಲಿ ಎಲ್ರ ಜೊತೆಲೂ ಅವನ್ ಪ್ರಾಬ್ಲಮ್ಸ್ ನ ಶೇರ್ ಮಾಡ್ಕೋತಾನೆ. ಎಲ್ರು ಕೂಡ ಕಂಗ್ರಾಚುಲೇಷನ್ ಅಂತ ವಿಶ್ ಮಾಡಿ ಮಾತಾಡ್ತಾ ಕೂತಿರ್ತಾರೆ. ಮತ್ತೊಂದ್ ಕಡೆ ಲೂಷಿನ ನೋಡ್ತೀವಿ. ಅವಳು ಸಿಕ್ಕಿನ ತುಂಬಾನೇ ಮಿಸ್ ಮಾಡ್ಕೋತಾ ಇರ್ತಾಳೆ. ಅವನಿರೋ ಲೊಕೇಶನ್ ಕೂಡ ಟ್ರೇಸ್ ಮಾಡಿರ್ತಾಳೆ. ಮತ್ತೊಂದ್ ಕಡೆ ಎಲ್ರು ಕೂಡ ತಮಾಷೆ ಮಾಡ್ತಾ ಮಾತಾಡ್ತಿರ್ಬೇಕಾದ್ರೆ ಸಿಕ್ಕಿ ಫ್ರೆಂಡಿಗೆ ಪೇನ್ ಶುರುವಾಗುತ್ತೆ. ಯಾಕಂದ್ರೆ ಅವಳು ಪ್ರೆಗ್ನೆಂಟ್ ಆಗಿರ್ತಾಳೆ. ಆಗ ಸಿಕ್ಕಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗೋದಿಲ್ಲ. ಸಹಾಯ ಕೇಳೋದಿಕ್ಕೆ ಅಂತ ಲೂಷಿನ್ಗೆ ಕಾಲ್ ಮಾಡ್ತಾನೆ. ಫಟಾಫಟ ಅಂತ ಒಳಗಡೆ ಬರ್ತಾಳೆ. ಯಾಕಂದ್ರೆ ಲೂಷಿನ್ ಹೊರಗಡೆನೆ ವೇಟ್ ಮಾಡ್ತಿರ್ತಾಳೆ. ಆಮೇಲೆ ಅವಳಿಗೆ ಗೊತ್ತಾಗುತ್ತೆ ಸಿಕ್ಕಿ ಅವಳನ್ನ ಯಾಕೆ ಕರೆದಿದ್ದಾನೆ ಅಂತ. ಅವನ್ ಫ್ರೆಂಡ್ಗೆ ಹೊಟ್ಟೆ ನೋವು ಶುರುವಾಗಿರುತ್ತೆ. ಅವಳನ್ನ ಹಾಸ್ಪಿಟಲ್ಗೆ ಸೇರಿಸಬೇಕಾಗಿರುತ್ತೆ. ಸಿಕ್ಕಿ ಫ್ರೆಂಡ್ ಲೂಷಿನ್ ನೋಡಿ, ನಾ ನಿನ್ ಕಾರಲ್ಲಿ ಬರೋದಿಲ್ಲ, ನನ್ ಮಗು ದೊಡ್ಡದ ಆದ್ಮೇಲೆ ನಿನ್ ರೀತಿ ಆಗ್ಬಿಡುತ್ತೆ. ಆದ್ರೆ ಲೂಷಿನ್ಗೆ ಅದನ್ನ ಕೇಳಿ ಕೋಪ ಬರುತ್ತೆ. ಆದ್ರೆ ಸಿಕ್ಕಿಗಾಗಿ ಕಂಟ್ರೋಲ್ ಮಾಡ್ಕೊಂಡು ಅವ್ರನ್ನ ಹಾಸ್ಪಿಟಲ್ಗೆ ಕರ್ಕೊಂಡ್ ಬರ್ತಾಳೆ. ರಾತ್ರಿ ಸಿಕ್ಕಿನ ಮನೆಗ್ ಡ್ರಾಪ್ ಮಾಡೋದಿಕ್ಕೆ ಅಂತ ಬಂದಿರ್ತಾಳೆ. ಸಿಕ್ಕಿ ಕಾರಿಂದ ಇಳಿಯೋದಿಕ್ಕಿಂತ ಮೊದಲು ಥ್ಯಾಂಕ್ಸ್ ಅಂತ ಹೇಳ್ತಾನೆ. ಆದ್ರೆ ಲೂಷಿನ್ಗೆ ಬೇಜಾರಾಗುತ್ತೆ. ಯಾಕಂದ್ರೆ ಇವನ್ಗಾಗಿ ನಾನು ಅವ್ರ ಹತ್ರ ಎಷ್ಟೆಲ್ಲ ಮಾತ್ ಕೇಳ್ದೆ, ಆದ್ರೆ ನನಗ್ ಬರೀ ಥ್ಯಾಂಕ್ಸ್ ಹೇಳಿ ಹೋಗ್ತಿದ್ದಾನೆ ಅಂತ ಹೇಳಿ ಸಿಕ್ಕಿನ ಕೇಳ್ತಾಳೆ. ರಾತ್ರಿ ಆಗಿದ್ದನ್ನೆಲ್ಲ ಮರ್ತ್ಬಿಟ್ಟಿದ್ಯಾ ಅಥವಾ ಮರ್ತಿರೋ ಹಾಗೆ ನಾಟಕ ಮಾಡ್ತಿದ್ಯಾ? ಆಗ ಸಿಕ್ಕಿ ಹೇಳ್ತಾನೆ, ನನ್ಗೆ ಆಗ ಪ್ರಜ್ಞೆ ಇರ್ಲಿಲ್ಲ, ಏನಾದ್ರೂ ಮಾಡಿದ್ರೆ ಅದು ನೀನೇ ಮಾಡಿರ್ತೀಯ. ಆಗ ಲೂಷಿನ್ ಸಿಕ್ಕಿಗೆ ರಾತ್ರಿ ತೆಗ್ದ ಫೋಟೋಸ್ ನ ತೋರಿಸ್ತಾಳೆ. ಅದರಿಂದ ಅವನಿಗೆ
ಮುಜುಗರ ಅನ್ಸುತ್ತೆ. ಆಗ ಅವನು ಲೂಷಿನ್ ಕೇಳ್ತಾನೆ, ಇದನ್ನೆಲ್ಲ ತೆಗಿಯೋದಕ್ಕಿಂತ ಮೊದಲು ನನ್ನನ್ನು ಯಾಕೆ ಎಬ್ಬಿಸ್ಲಿಲ್ಲ? ಆಗ ಲೂಷಿನ್ ಹೇಳ್ತಾಳೆ, ಅದ್ ಹೇಗೆ ಎಬ್ಸೋದಿಕ್ಕಾಗುತ್ತೆ, ನಾನು ಪ್ರೆಗ್ನೆಂಟ್ ಆದ್ರೆ ನನ್ ಮಗು ದೊಡ್ಡದ್ ಆದ್ಮೇಲೆ ನಿನ್ ಬಗ್ಗೆ ಎಳೆದಿಕ್ ಬೇಡ್ವಾ? ಆಗ ಸೀಕಿ ಕೇಳ್ತಾನೆ, ನೀನ್ ನನ್ನನ್ನ ಬ್ಲ್ಯಾಕ್ ಮೇಲ್ ಮಾಡ್ತಿದ್ಯಾ? ಆಗ ಲೂಷಿನ್ ಹೇಳ್ತಾಳೆ, ನಿಜವಾಗ್ಲೂ ನಿನ್ ತಲೆಲಿ ಬುದ್ಧಿ ಇಲ್ಲ, ನಾನ್ ನಿನ್ ಪ್ರೀತಿನ ಪಡ್ಕೊಳ್ಳೋದಿಕ್ಕೆ ಟ್ರೈ ಮಾಡ್ತಿದ್ದೀನಿ, ನಾವಿಬ್ರು ಡೇಟ್ ಮಾಡೋಣ ಅಂತ ಹೇಳ್ತಾಳೆ. ಆದ್ರೆ ಸೀಕಿ ಅವಳ ಮಾತಿಗೆ ಒಪ್ಕೊಳ್ಳೋದಿಲ್ಲ. ಆಗ ಲೂಷಿನ್ ಹೇಳ್ತಾಳೆ, ಈ ಎಲ್ಲ ಫೋಟೋಸ್ನು ಜಿನಾನ ಕಳಿಸ್ತೀನಿ. ಆಗ ಸಿಕ್ಕಿ ಹೇಳ್ತಾನೆ, ನೀನು ನಾನ್ ಇಷ್ಟ ಪಡೋ ಅಂತ ಹುಡುಗಿ ಅಲ್ವೇ ಅಲ್ಲ. ಆಗ ಲೂಷಿನ್ ಹೇಳ್ತಾಳೆ, ಪರವಾಗಿಲ್ಲ, ನನ್ಗಿದ್ರಿಂದ ಯಾವ್ದೇ ವ್ಯತ್ಯಾಸ ಆಗಲ್ಲ, ನಿನ್ ಫೋನ್ ಯಾವಾಗ್ಲೂ ಆನ್ ಆಗಿರ್ಬೇಕು. ಈಗ ಮೊದಲನೇ ಮುತ್ಕೊಡೋ ಸಮಯ, ಮೊದ್ಲು ಕೆನ್ನೆಯಿಂದಲೇ ಶುರು ಮಾಡೋಣ, ಮುತ್ಕೊಡು ಅಂತ ಕೇಳ್ತಾಳೆ. ಆಗ ಸಿಕ್ಕಿ ಕಾರಿಂದ ಇಳ್ದು, ನಾನು ಯಾವತ್ತೂ ಕೂಡ ಈ ರೀತಿ ಮಾಡೋದಿಲ್ಲ ಅಂತ ಹೇಳಿ ಹೋಗ್ತಿರ್ಬೇಕಾದ್ರೆ ಲೂಷಿನ್, ಜಿನಾನ್ಗೆ ನಿನ್ ಫೋಟೋಸ್ನ ಸೆಂಡ್ ಮಾಡ್ತೀನಿ, ನನ್ನ ಹತ್ರ ಇನ್ನು ತುಂಬಾ ಚೆನ್ನಾಗಿರೋ ಫೋಟೋಸ್ ಇದಾವೆ. ಇದರಿಂದ ಸೀಕಿಗೆ ತುಂಬಾನೇ ಕೋಪ ಬರುತ್ತೆ. ಅಗ್ರೆಸಿವ್ ಆಗಿ ಲೂಷಿನ್ಗೆ ಕಿಸ್ ಮಾಡಿ ಹೇಳ್ತಾನೆ, ಇದು ಒಂದ್ ವಾರಕ್ಕೆ ಸರಿ ಹೋಗುತ್ತಲ್ವಾ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಆದ್ರೆ ಲೂಷಿನ್ಗೆ ಈ ರೀತಿ ಕಿಸ್ ನ ತಗೋಬೇಕು ಅಂತ ಅನ್ಕೊಂಡಿರಲ್ಲ. ನೆಕ್ಸ್ಟ್ ಶೂನ ನೋಡ್ತೀವಿ. ಶಾವ್ಸು ಕಂಪ್ನಿಗೆ ಜಾಯ್ನ್ ಆಗಿರ್ತಾಳೆ. ಡಿಸ್ಕಸ್ ಮಾಡ್ತಾರೆ, ಸೀಕಿ ಡ್ರಾಯಿಂಗ್ ನ ಚೆನ್ನಾಗಿ ಮಾಡೋದಿಕ್ಕಾಗ್ತಿಲ್ಲ, ಅವನ್ ಸ್ಟೈಲ್ ಕೂಡ ಬದಲಾಗಿದೆ. ಈ ವಿಷಯನ ಶೂ ಜಿನಾನ್ ಹತ್ರ ಹೇಳ್ತಾಳೆ. ಆದ್ರೆ ಜಿನಾನ್ಗೆ ಇದ್ಯಾವುದೇ ವಿಷಯ ಕೂಡ ಗೊತ್ತಿರೋದಿಲ್ಲ. ಆಗ ಶೂ ಹೇಳ್ತಾಳೆ, ನಿನ್ನ ಪ್ರೊಫೆಸರ್ ಡೇಟಿಂಗ್ ವಿಷಯ ಸೀಕಿಗೆ ಗೊತ್ತಿದ್ಯಾ ಅಂತ ಕೇಳ್ತಾಳೆ. ಆಗ ಜಿನಾನ್ ಹೇಳ್ತಾಳೆ, ಇದಕ್ಕೂ ಡ್ರಾ ಮಾಡೋದಕ್ಕೂ ಏನ್ ಸಂಬಂಧ? ಆಗ ಶೂ ಹೇಳ್ತಾಳೆ, ನಿನಗೆ ಈ ವಿಷಯ ಗೊತ್ತಿಲ್ವಾ, ಸೀಕಿ ನಿನ್ನ ಲೈಕ್ ಮಾಡ್ತಾನೆ. ಮತ್ತೊಂದ್ ಕಡೆ ಸೀಕಿನ ನೋಡ್ತೀವಿ. ಕಾಮಿಕ್ಗೆ ರೊಮ್ಯಾಂಟಿಕ್ ಡ್ರಾ ಮಾಡೋದಕ್ಕೆ ಟ್ರೈ ಮಾಡ್ತಿರ್ತಾನೆ, ಆದ್ರೆ ಅವನ ಕೈಲಿ ಆಗ್ತಿರಲ್ಲ. ಜಿನಾನ್ ಪ್ರೊಫೆಸರ್ ಕಿಸ್ ಮಾಡ್ತಿದ್ದ ಸೀನೆ ನೆನಪಾಗ್ತಿರುತ್ತೆ. ಅವನು ತುಂಬಾನೇ ಡಿಸ್ಟರ್ಬ್ ಆಗ್ತಿರ್ತಾನೆ, ಸರಿಯಾಗಿ ಡ್ರಾ ಕೂಡ ಮಾಡೋದಿಕ್ಕಾಗ್ತಿರಲ್ಲ. ಅದೇ ಸಮಯಕ್ಕೆ ಲೂಷಿನಿಂದ ಮೆಸೇಜ್ ಬರುತ್ತೆ. ಅವಳ ಮೆಸೇಜ್ ನ ನೋಡ್ತಿದ್ದಾಗೆ ಅವ್ನ ಮೂಡ್ ಸ್ವಲ್ಪ ಸರಿ ಬರುತ್ತೆ. ಮತ್ತೊಂದ್ ಕಡೆ ಲೂಷಿನ ನೋಡ್ತೀವಿ. ಸೀಕಿನ ತುಂಬಾನೇ ಮಿಸ್ ಮಾಡ್ಕೋತಿರ್ತಾಳೆ. ಸೀಕಿ ಲೂಷಿನ್ಗೆ ಮೆಸೇಜ್ ಮಾಡಿ ಮೀಟ್ ಮಾಡೋದಿಕ್ಕೆ ಹೇಳ್ತಾನೆ. ಅದರಿಂದ ಅವಳಿಗೆ ತುಂಬಾನೇ ಖುಷಿ ಆಗುತ್ತೆ. ಅವನನ್ನ ಮೀಟ್ ಮಾಡೋದಿಕ್ಕೆ ಅಂತ ಹೋಗ್ತಾನೆ. ಹಿಂದೆಯಿಂದ ಅವನ ಕಣ್ಣನ್ನ ಮುಚ್ಚುತ್ತಾಳೆ. ಆದ್ರೆ ಸೀಕಿ ಅವಳನ್ನ ಇಟ್ಕೊಂಡು ನೆಲದ ಮೇಲೆ ಬೀಳಿಸ್ತಾನೆ. ಇದು ಸೀಕಿ ಮಾಡಿರೋ ತಪ್ಪಾಗಿರೋದ್ರಿಂದ ಅವಳನ್ನ ಎತ್ಕೊಂಡು ಚೇರ್ ಮೇಲೆ ಕೂರಿಸ್ತಾನೆ. ಸೀಕಿ ಡ್ರಾ ಮಾಡ್ತಾ ಕೂತಿರ್ತಾನೆ. ಆಗ ಲೂಷಿನ್ ಹೇಳ್ತಾಳೆ, ಈಗ ಕಿಸ್ ಕೊಡೋ ಸಮಯ ಆಯ್ತು, ಒಂದ್ ಕಿಸ್ ಕೊಡು ಅಂತ ಕೇಳ್ತಾಳೆ. ಆಗ ಸೀಕಿ ಹೇಳ್ತಾನೆ, ನಾನು ನಿನ್ಗೆ ಒಂದ್ ವಾರಕ್ಕಾಗೋ ಹಾಗೆ ಕಿಸ್ ಮಾಡಿದ್ದೀನಿ. ಆಗ ಲೂಷಿನ್ ಹೇಳ್ತಾಳೆ, ನೀನ್ ಮಾಡೋ ಕಿಸ್ ಒಂದೇ ದಿವಸಕ್ಕೆ ನಡೆಯೋದು ಅಂತ ಹೇಳಿ ಲೂಷಿನ್ ಸೀಕಿಗೆ ಕಿಸ್ ಮಾಡೋದಿಕ್ಕೆ ಅಂತ ಹೋಗ್ತಾಳೆ. ಸೀಕಿ ಕೂಡ ಲೂಷಿನ್ಗೆ ಕಿಸ್ ಮಾಡೋದಿಕ್ಕೆ ಅಂತ ಹೋಗ್ತಾನೆ. ಆದ್ರೆ ನಿನ್ನ ಹತ್ರ ನನ್ನ ಫೋಟೋಸು ಇನ್ನು ಎಷ್ಟಿದೆ ಅಂತ ಕೇಳ್ತಾನೆ. ಆಗ ಲೂಷಿನ್ ಹೇಳ್ತಾಳೆ, ಇನ್ನು 5 ಫೋಟೋಸ್ ಇದೆ, ನೀನು ಒಂದ್ ಕಿಸ್ ಕೊಟ್ಟಾಗೆ ಒಂದ್ ಫೋಟೋನ ಡಿಲೀಟ್ ಮಾಡ್ತೀನಿ ಅಂತ ಹೇಳಿ ಸುಳ್ಳು ಹೇಳ್ತಾಳೆ. ಆಗ ಸೀಕಿ ಹೇಳ್ತಾನೆ, ಮರ್ತ್ಬಿಡು, ಇದು ಸಾಧ್ಯ ಇಲ್ಲ. ಮತ್ತೊಂದ್ ಕಡೆ ಶೂನ ನೋಡ್ತೀವಿ. ಅವಳು ಕಾಮಿಕ್ ಅಲ್ಲಿ ಮುಂದೆ ಬರೋ ಸ್ಟೋರಿ ಬಗ್ಗೆ ಕೇಳ್ತಾಳೆ. ಆದ್ರೆ ಜಿನಾನ್ ಇದ್ರ ಬಗ್ಗೆ ಯೋಚನೆ ಮಾಡಿರಲ್ಲ, ಏನ್ ಬರಿಬೇಕು ಅಂತ. ಇದ್ರ ಬಗ್ಗೆ ಡಿಸ್ಕಸ್ ಮಾಡೋದಿಕ್ಕೆ ಸೀಕಿಗೆ ಕಾಲ್ ಮಾಡ್ತಾಳೆ. ಅವನು ಹೇಳ್ತಾನೆ, ಸ್ಟೋರಿ ರೊಮ್ಯಾಂಟಿಕ್ ಆಗಿರ್ಬೇಕು, ಜನಕ್ಕೆ ನೋಡ್ತಿದ್ದಾಗೆ ಇಷ್ಟ ಆಗ್ಬೇಕು ಅಂತ ಹೇಳ್ತಾನೆ. ಲೂಷಿನ್ ಕುಕೀಸ್ ತಿಂತಿರ್ತಾಳೆ. ಅವಳ ಬಾಯಿಂದ ಕುಕೀಸ್ ನ ಕಿತ್ಕೋತಾನೆ. ಇದರಿಂದ ಅವಳ ಲಿಫ್ಟಿಕ್ ಹಾಳಾಗುತ್ತೆ. ಸೀಕಿ ಅವಳಿಗೆ ಅದೇ ತರ ಲಿಫ್ಟಿಕ್ ನ ವಾಪಸ್ ಕೊಡ್ತಾನೆ. ಹಿಂದೆ ಅವನ್ ಹಾಳು ಮಾಡಿದ್ದ ಲಿಫ್ಟಿಕ್ ತರದ್ನೆ. ಆಗ ಅವಳು ಹೇಳ್ತಾಳೆ, ನೀನೇ ಲಿಫ್ಟಿಕ್ ಹಾಕು ಅಂತ. ಸೀಕಿ ಅವಳಿಗೆ ಲಿಫ್ಟಿಕ್ ಹಾಕ್ತಿದ್ರೆ ಅವನ್ ಕೈ ಶಿವರ್ ಆಗ್ತಿರುತ್ತೆ. ಆಗ ಅವಳು ಹೇಳ್ತಾಳೆ, ನಿನ್ ಗರ್ಟಾಗೋ ಅಂತ ಕೆಲ್ಸನ ನೀನ್ ಯಾಕೆ ಮಾಡ್ತೀಯಾ? ಆದ್ರೆ ಸೀಕಿಗೆ ಅರ್ಥ ಆಗಲ್ಲ ಅವಳು ಏನ್ ಹೇಳ್ತಿದ್ದಾಳೆ ಅಂತ. ಆಗ ಅವಳು ಅವನಿಗೆ ನೇರವಾಗಿ ಹೇಳ್ತಾಳೆ, ಜಿನಾನ್ ಪ್ರೊಫೆಸರ್ ಕಿಸ್ಸಿಂಗ್ ಸೀನ್ ನ ನೀನ್ ಯಾಕೆ ಡ್ರಾ ಮಾಡ್ತಿದ್ಯಾ? ಇದು ನಿನ್ ಕೈಲಿ ಆಗಲ್ಲ, ನಿನ್ಗೆ ನೀನ್ ಯಾಕೆ ಅರ್ಟ್ ಮಾಡ್ಕೋತಿದ್ಯಾ ಅಂತ ಹೇಳ್ತಾಳೆ. ಆಗ ಸೀಕಿ ಹೇಳ್ತಾನೆ, ಇದು ನನ್ ಜಾಬ್ ಅಂತ ಹೇಳಿ ಮತ್ತೆ ಡ್ರಾಯಿಂಗ್ ಮಾಡೋದಿಕ್ಕೆ ಶುರು ಮಾಡ್ತಾನೆ. ಮತ್ತೊಂದ್ ಕಡೆ ಜಿನಾನ್ನ ನೋಡ್ತೀವಿ. ತುಂಬಾ ದಿವಸ ಆದ್ಮೇಲೆ ಫ್ಲಾಟ್ ಗೆ ಬಂದಿರ್ತಾಳೆ. ಅಲ್ಲಿ ಸೀಕಿ ಮಾಡಿರೋ ಡ್ರಾಯಿಂಗ್ ಪೇಪರ್ಸ್ ನ ನೋಡ್ತಾಳೆ. ಅದ್ರಲ್ಲಿ ಜಿನಾನ್ ಪ್ರೊಫೆಸರ್ ಕಿಸ್ ಮಾಡಿರೋ ಸೀನ್ ನ ಡ್ರಾಯಿಂಗ್ ಮಾಡೋದಿಕ್ಕೆ ಟ್ರೈ ಮಾಡಿರ್ತಾನೆ. ಆಗ ಅವಳಿಗೆ ಅರ್ಥ ಆಗುತ್ತೆ, ಶಿವ್ ಹೇಳಿರೋ ಮಾತು ನಿಜ ಅಂತ. ಮತ್ತೊಂದ್ ಕಡೆ ಸೀಕಿನ ನೋಡ್ತೀವಿ. ಲೂಷಿನ್ ಅವನನ್ನ ಮನೆ ಹತ್ರ ಬಿಡೋದಿಕ್ಕೆ ಅಂತ ಬಂದಿರ್ತಾಳೆ. ಅವನಿಗೆ ಅರ್ಥ ಮಾಡ್ಸೋದಿಕ್ಕೆ ನೋಡ್ತಾಳೆ. ಈ ಸ್ಥಿತಿಲಿ ಜಿನಾನ್ ಕಾಮಿಕ್ಗೆ ಡ್ರಾಯಿಂಗ್ ಮಾಡೋದು ಬೇಡ ಅಂತ. ನೀನ್ ಅವಳಿಗೆ ಸಹಾಯ ಮಾಡೋದಿಕ್ಕೆ ಆಗೋದಿಲ್ಲ, ಒಳ್ಳೆ ಕಾಮಿಕ್ನು ಕೂಡ ಬಿಡ್ಸೋದಿಕ್ಕಾಗಲ್ಲ. ಆಗ ಸೀಕಿ ಹೇಳ್ತಾನೆ, ನೀ ನನಗೆ ಹೇಳೋ ಅಂತ ಕ್ವಾಲಿಫೈಡ್ ಅಲ್ಲ, ನಾನ್ ನಿನಗೆ ಒಂದು ಕಾರ್ಡ್ ರೀತಿ, ನಿನಗೆ ಎಷ್ಟು ಬೇಕು ಅಷ್ಟು
ಆದಷ್ಟು ಯೂಸ್ ಮಾಡ್ಕೊ ಅಂತ ಹೇಳಿ ಅಲ್ಲಿಂದ ಹೋಗ್ತಿರ್ಬೇಕಾದ್ರೆ ಲೂಷಿನ್ ಅವನನ್ನ ನಿಂತ್ಕೊಳ್ಳೋದಿಕ್ಕೆ ಹೇಳ್ತಾಳೆ. ನಾನ್ ನಿನ್ನನ್ನ ಯೂಸ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ರೆ ಯಾವಾಗ್ಲೂ ಯೂಸ್ ಮಾಡ್ಕೋತಿದ್ದೆ. ನಮ್ ಕಂಪ್ನಿಲಿ ತುಂಬಾನೇ ಹ್ಯಾಂಡ್ಸಮ್ ಎಂಪ್ಲಾಯೀಸ್ ಇದ್ದಾರೆ, ನಾನ್ ಯಾಕೆ ನಿನ್ ಹಿಂದೆ ತಿರುಗ್ತಾ ಇದ್ದೀನಿ. ಆಗ ಸಿಕ್ಕಿ ಹೇಳ್ತಾನೆ, ನಾನ್ ಕೂಡ ಇದನ್ನ ತಿಳ್ಕೋಬೇಕು ಅನ್ಕೊಂಡಿದ್ದೀನಿ, ನೀನ್ ಯಾಕೆ ನನ್ನ ಹಿಂದೆ ಸುತ್ತಾ ಇದೀಯಾ. ಆಗ ಲೂಷಿನ್ ಹೇಳ್ತಾಳೆ, ಯಾಕಂದ್ರೆ ನಾನ್ ನಿನ್ನನ್ನ ಪ್ರೀತಿಸ್ತಾ ಇದ್ದೀನಿ, ಈಗ ಇದನ್ನ ಹೇಳಿ ಯಾವುದೇ ಪ್ರಯೋಜನ ಇಲ್ಲ ಅಂತ ಹೇಳಿ ಅಲ್ಲಿಂದ ಹೋಗೋದಿಕ್ಕೆ ಅಂತ ಹೋಗ್ತಾಳೆ. ಆಗ ಸಿಕ್ಕಿ ಅವಳ ಮಾತು ಕೇಳಿ ಫುಲ್ಲು ಶಾಕ್ ಆಗ್ತಾನೆ. ಅವಳ ಹತ್ರ ಬಂದು ಕೇಳ್ತಾನೆ, ಈಗ ನೀನ್ ಹೇಳ್ದಲ್ಲ ಅದೆಲ್ಲ ನಿಜಾನ ಅಂತ ಕೇಳ್ತಾನೆ. ಆಗ ಅವಳಿಗೆ ಕೋಪ ಬರುತ್ತೆ. ಅವತ್ ರಾತ್ರಿ ನಮ್ಮಿಬ್ರು ಮಧ್ಯ ಏನೂ ಆಗಿಲ್ಲ, ನೀನು ಇನ್ ಮುಂದೆ ಫ್ರೀ, ನಾನ್ ಯಾವತ್ತೂ ಕೂಡ ನಿನ್ ಹಿಂದೆ ಬರಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.